ಪಾರ್ವತಿದೇವಿ ಪ್ರತಿದಿನ ಸ್ನಾನ ಮಾಡುವಾಗ ತಾನೇ ದೇಹದಿಂದ ಬಂದ ಮಣ್ಣನ್ನು ತೆಗೆದು ಒಂದು ಸುಂದರ ಬಾಲಕನನ್ನು ಸೃಷ್ಟಿಸಿದರು. ಅವನಿಗೆ ಜೀವ ತುಂಬಿ ಇನ್ನು ಮುಂದೆ ನನ್ನ ಮಗನಾಗಬೇಕು ಎಂದು ಆಶೀರ್ವದಿಸಿದರು. ಆ ಬಾಲಕನೇ ಗಣೇಶ. ಒಂದು ದಿನ ಪಾರ್ವತಿದೇವಿ ಸ್ನಾನಕ್ಕೆ ಹೋಗಿ ಗಣೇಶನಿಗೆ ಆದೇಶ ನೀಡಿದರು. ನಾನು ಬರುವವರೆಗೆ ಯಾರನ್ನೂ ಒಳಗೆ ಬಿಡಬೇಡ. ಗಣೇಶ ತಾಯಿಯ ಮಾತು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಾಗಿಲಲ್ಲಿ ಕಾವಲಾಗಿ ನಿಂತನು. ಅಷ್ಟರಲ್ಲಿ ಶಿವನು ಮನೆಗೆ ಬಂದನು. ಬಾಗಿಲಲ್ಲಿ ನಿಂತ ಬಾಲಕ ಅವನನ್ನು ಗುರುತಿಸಲಿಲ್ಲ. ತಾಯಿಯ ಆದೇಶ ನೆನೆದು ಅವನು ಶಿವನಿಗೂ ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದುಬಿಟ್ಟನು. ಪಾರ್ವತಿದೇವಿ ಇದನ್ನು ನೋಡಿ ಭಾರೀ ದುಃಖಗೊಂಡರು. ಕೋಪದಿಂದ ಜಗತ್ತನ್ನೇ ನಾಶಮಾಡುವಂತೆ ತಯಾರಾದರು. ಭಯಗೊಂಡ ದೇವತೆಗಳು ಶಿವನಿಗೆ ದಯೆ ತೋರಬೇಕೆಂದು ಬೇಡಿಕೊಂಡರು. ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸಲು ತನ್ನ ಗಣರಿಗೆ ಈಗ ಎದುರಾಗುವ ಪ್ರಾಣಿಯ ತಲೆ ತಂದುಕೊಡಿ ಎಂದು ಆಜ್ಞಾಪಿಸಿದನು. ಅವರು ಒಂದು ಗಜದ ಆನೆಯ ತಲೆಯನ್ನು ತಂದುಕೊಟ್ಟರು. ಆ ತಲೆಯನ್ನು ಶಿವನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಹೊಸ ಜೀವ ನೀಡಿದರು. ಆಗ ಅವನು ಗಜಾನನ ಎಂದು ಪ್ರಸಿದ್ಧನಾದನು. ದೇವತೆಗಳೆಲ್ಲ ಅವನಿಗೆ ಜ್ಞಾನ, ಬುದ್ಧಿ ಮತ್ತು ಅಡಚಣೆಗಳನ್ನು ದೂರ ಮಾಡುವ ವರವನ್ನು ನೀಡಿದರು. ಆ ದಿನದಿಂದ ಗಣೇಶನು ಎಲ್ಲ ದೇವತೆಗಳಿಗಿಂತ ಮೊದಲು ಪೂಜಿಸಬೇಕಾದ ವಿಘ್ನೇಶ್ವರನಾದನು.